ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ನಡೆದ ಬಾಲಕಿ ವೆನ್ನೆಲ್ಲಾ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬೀಳ್ತಿದೆ. ಹತ್ಯೆಗೂ ಮುನ್ನ ಬಾಲಕಿ ವೆನ್ನೆಲ್ಲಾಗೆ ದೌರ್ಜನ್ಯ ಎಸಗಲಾಗಿತ್ತ ಅನ್ನೋ ದೊಡ್ಡದೊಂದು ಅನುಮಾನ ಈಗ ಕಾಡ್ತಾ ಇದೆ. ಹಾಗಾದ್ರೆ ವೆನ್ನೆಲ್ಲಾ ಸಾವಿನ ಹಿಂದಿರುವ ಅಸಲಿ ಸತ್ಯವೇನು? ಆಕೆಯ ತಾಯಿ ಮತ್ತು ಪ್ರಿಯಕರ ಮಗುವನ್ನ ನಡೆಸಿಕೊಂಡಿದ್ದು ಹೇಗೆ? ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ವೆನ್ನೆಲ್ಲಾ ಬಲಿ. ಏಕಾಂತಕ್ಕೆ ಅಡ್ಡಿಯಾಗ್ತಿದ್ದಾಳೆಂದು ಕ್ರೂರವಾಗಿ ಹಲ್ಲೆ. ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳು, ತನಿಖೆ ಚುರುಕು. ಹೆತ್ತ ಕರುಳೆ ಮಗುವಿನ ಜೀವಕ್ಕೆ ಕಂಟಕವಾಯ್ತಾ? ಹಪಹಪಿಸುವ ಕಾಮದಾಟಕ್ಕೆ ಹಸುಗೂಸು ಬಲಿಯಾಗಬೇಕಿತ್ತ? ಇಂತಹದ್ದೊಂದು ಯಕ್ಷ ಪ್ರಶ್ನೆ ಈಗ ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಿದೆ. ಮೃತ ಬಾಲಕಿ ವೆನ್ನೆಲ್ಲಾ ತನ್ನದೇ ಹೆತ್ತ ತಾಯಿ ಹಾಗೂ ಆಕೆಯ ಪ್ರಿಯಕರ ಮೋಹನ್ನಿಂದ ನಿರಂತರ ದೌರ್ಜನ್ಯಕ್ಕೆ ಒಳಗಾಗಿದ್ದು ಎಂಬ ಅನುಮಾನ ಈಗ ದಟ್ಟವಾಗಿದೆ. ಈ ನಿಟ್ಟಿನಲ್ಲಿ ಬಾಣಸವಾಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಬಾಲಕಿ ವೆನ್ನೆಲ್ಲಾ ಮೇಲೆ ದೈಹಿಕ ಹಿಂಸೆ ನಡೆದಿರೋದ್ರ ಬಗ್ಗೆ ಪೊಲೀಸರಿಗೆ ಯಾವುದೇ ಸ್ಪಷ್ಟ ಪುರಾವೆಗಳು ಲಭ್ಯವಾಗಿಲ್ಲ. ಆದ್ರೆ ಕೆಲವು ಸಂಬಂಧಿಕರು ನೀಡಿರುವ ಹೇಳಿಕೆ ಪೊಲೀಸರ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಹಿಂದೆ ಮಗುವಿಗೆ ಎಲ್ಲಾದ್ರೂ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತ, ಚಿಕಿತ್ಸೆ ಕೊಡಿಸಲಾಗಿತ್ತ ಎಂಬ ಬಗ್ಗೆ ಪೊಲೀಸರು ಈಗ ನಗರದ ಪ್ರಮುಖ ಆಸ್ಪತ್ರೆಗಳಲ್ಲಿ ಶೋಧ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ವೆನ್ನೆಲ್ಲಾಗೆ ಚಿಕಿತ್ಸೆ ನೀಡಿದ್ದ ವೈದ್ಯರನ್ನ ಸಂಪರ್ಕಿಸಿ ಅವರಿಂದಾರೋ ಪ್ರಮುಖ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಆರೋಪಿಗಳಾದ ತಾಯಿ ಮತ್ತು ಪ್ರಿಯಕರ ಮೋಹನ್ಗೆ ತಮ್ಮ ಏಕಾಂತದ ಬದುಕಿಗೆ ಈ ಚಿಕ್ಕ ಮಗು ಅಡ್ಡಿಯಾಗ್ತಿದೆ ಎಂಬ ಸಿಟ್ಟಿತ್ತು ಎನ್ನಲಾಗಿದೆ. ಮಗುವನ್ನ ಒಬ್ಬಳೇ ಬಿಟ್ಟು ಎಲ್ಲೂ ಹೋಗಲು ಸಾಧ್ಯವಾಗ್ತಿರ್ಲಿಲ್ಲ. ಇದರಿಂದ ಕೋಪಗೊಳ್ಳುತ್ತಿದ್ದ ಪ್ರಿಯಕರ ಮೋಹನ್ ಹಲವು ಬಾರಿ ತಾಳ್ಮೆ ಕಳೆದುಕೊಂಡು ಮಗುವಿನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸುತ್ತಿದ್ದ ಎಂಬ ಆರೋಪ ಕೇಳಿಬಂದಿದೆ. ಸದ್ಯಕ್ಕೆ ವೈದ್ಯಕೀಯ ವರದಿ ಹಾಗೂ ಹಳೆಯ ಚಿಕಿತ್ಸೆಯ ದಾಖಲೆಗಳಿಗಾಗಿ ಪೊಲೀಸರು ಕಾಯ್ತಿದ್ದು ಇಬ್ಬರು ಆರೋಪಿಗಳನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಒಟ್ನಲ್ಲಿ ಕಾಮದ ಕಣ್ಣು ಹೆತ್ತ ಕರುಳಿನ ಮಮತೆಯನ್ನೇ ಕುರುಡು ಮಾಡಿದೆ. ಸದ್ಯ ಪೊಲೀಸರು ವೈದ್ಯರಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದು ಶೀಘ್ರದಲ್ಲೇ ವೆನ್ನೆಲ್ಲಾ ಸಾವಿನ ಹಿಂದಿನ ಕ್ರೂರ ರಹಸ್ಯ ಹೊರಬೀಳಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.